ಬದುಕಿನಲ್ಲಿ ಒಂದು ಸಾರ್ಥಕ್ಯದ ಕ್ಷಣ ಅಂತ ಇರುತ್ತೆ. ಆ ಸಾರ್ಥಕ್ಯದ ಕ್ಷಣ ಯಾವತ್ತು ಬರುತ್ತೆ, ಯಾಗ ಬರುತ್ತೆ, ಏನು ಬರುತ್ತೆ ಗೊತ್ತಾಗಲ್ಲ. ನನ್ನ 40 ವರ್ಷದ ಸುಮಾರು ಪತ್ರಿಕೋದ್ಯಮದಲ್ಲಿ ನಾನು ರಾಜಕೀಯ ವರದಿಗಾರಿಕೆಯನ್ನು ಮಾಡಬಹುದು, ಅದರಂತೆ ಸುಮಾರು 6 ವರ್ಷಗಳ ಕಾಲ ಸಿನಿಮಾ ವರದಿಗಾರಿಕೆಯನ್ನು ಮಾಡಿದ್ದೇನೆ. ನಾನು ರಾಜ್ಕುಮಾರ್ ಅವರ ಸಂದರ್ಶನ ಮಾಡಿದವನು. ನನ್ನ ಸಾರ್ಥಕ್ಯ ಭಾವದ ಕ್ಷಣಗಳವು. ಇಂದಿರಾ ಗಾಂಧಿಯವರ ಸಂದರ್ಶನ ಮಾಡಿದಳು, ಅವರಿಗೆ ನನ್ನ ಪರಿಚಯ ಇತ್ತು. ನಮಗೆಲ್ಲ ಎಲ್ಲರ ಪರಿಚಯ ಇರುತ್ತೆ, ಅವರಿಗೆ ನಮ್ಮ ಪರಿಚಯ ಇರೋದು ಭಾಳ ಮುಖ್ಯ ಅಂತ. ಇಂದಿರಾ ಗಾಂಧಿ ನನ್ನನ್ನು ಯಂಗ್ ಮ್ಯಾನ್ ಅಂತ ಕರೀತಾರೆ. ಹೀಗೆ ಬಹುತೇಕ ರಾಜಕಾರಣಿಗಳನ್ನು ನಾನು ಸಂದರ್ಶನ ಮಾಡಿದ್ದೇನೆ, ಸಿನಿಮಾದವರು ಸಂದರ್ಶನ ಮಾಡಿದ್ದೇನೆ. ಈ ಸಾರ್ಥಕ್ಯದ ಕ್ಷಣ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಯಾವುದೇ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋದವರು ಅಲ್ಲವೇ ಅಲ್ಲ. ಜನರಲಿ ನಾನು ಡಿನೈ ಮಾಡ್ತೀನಿ, ದೂರ ಇರೋದು ಇಷ್ಟ. ಆದರೆ ಈ ಗಣೇಶ್ ಸ್ನೇಹ ಇದೆಯಲ್ಲ, ಅದು ಸುಮಾರು 40 ವರ್ಷದ ಸ್ನೇಹ. ಒಂದು ಜಯನಗರದ ಮೂಲೆಯಲ್ಲಿ ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಇದ್ದಂಥದ್ದು. ಅವರ ಪ್ರೀತಿಯನ್ನು ಅಲ್ಲಗಳೆಯುವ ಶಕ್ತಿ ನನಗಿಲ್ಲ ಅಂತ. ಯಾಕೆಂದರೆ ಪ್ರೀತಿ ಅನ್ನೋದು ಭಾಳ ಭಾಳ ಮುಖ್ಯವಾದ್ದು. ಈ ಜನರ ಪ್ರೀತಿ ನನ್ನನ್ನು ಉಳಿಸಿದೆ. ಸಾವಿನ ಅಂಚಿಗೆ ಹೋಗಿ ಬಂದವರು ನಾನು. ಕನ್ನಡದಲ್ಲಿ ಹಲವಾರು ಚಾನಲ್ಗಳನ್ನು ಪ್ರಾರಂಭ ಮಾಡಿದ್ದೇನೆ, ಮತ್ತೆ ಮಾಡುವ ಹುಮ್ಮಸ್ಸು ಕೂಡ ಇದೆ. ಆದರೆ ಪತ್ರಿಕೋದ್ಯಮಕ್ಕೆ ಇವರೇನು ರಘು ಭಟ್ ಅವರು ಪ್ರಶಸ್ತಿ ಕೊಡ್ತಿದ್ದಾರೆ, ಭಾಳ ಮುಖ್ಯ ಅಂತ ಅನಿಸೋದು. ಕಾರಣ ಏನು ಅಂದರೆ, ಇವತ್ತು ಮಾಧ್ಯಮ ಒಂದು ಅಡ್ಡದಾರಿಯಲ್ಲಿದೆ ಅಂತ. ನಾವೆಲ್ಲ ಪತ್ರಿಕೋದ್ಯಮ ಮಾಡುವ ಕಾಲದಲ್ಲಿ ನಮಗೆ ಹಿರಿಯರು ಕಲಿಸಿದ್ದು, ಪತ್ರಿಕೋದ್ಯಮಿಗಳಿಗೆ ಸಂಪರ್ಕ ಇರಬೇಕು, ಸಂಬಂಧ ಇರಕೂಡದು. ಬಟ್ ಇವತ್ತು ಸಂಪರ್ಕ ಮತ್ತು ಸಂಬಂಧದ ನಡುವಿನ ವ್ಯತ್ಯಾಸ ಬದಲಾಗಿದೆ. ಪತ್ರಿಕೋದ್ಯಮ ಒಂದು ವ್ಯಾಪಾರದ ಮಾರಾಟದ ವಸ್ತುವಾಗಿ ಬದಲಾಗಿದೆ. ನಾನು ಯಾರನ್ನು ಬೈಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ತೀನಿ ಅಂತ. ಮಾಲಾಶ್ರೀ ಅವರು ಬೈಬೇಕು ಅಂದರೆ ಐ ವಿಲ್ ಡಿಸೈಡ್, ಅದಕ್ಕೆ ಬೇಕಾದ ಪರಿಕರಗಳನ್ನು ಹುಡುಕಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ರಾಜಕೀಯ ವರದಿಗಾರಿಕೆಯಿಂದ ಎಲ್ಲ ವರದಿಗಾರಿಕೆಯಲ್ಲೂ ಕೂಡ ಇಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಒಂದು ಸುದ್ದಿಯನ್ನು ಸ್ವೀಕರಿಸುವ ಬಗ್ಗೆ ದರ್ ಇಸ್ 3 steps. ಒಂದು, ಸಿಲೆಕ್ಷನ್ ಆಫ್ ನ್ಯೂಸ್. ಸೆಕೆಂಡ್ ಇಸ್ ದ ಟ್ರೀಟ್ಮೆಂಟ್ ಆಫ್ ದ ನ್ಯೂಸ್. ಥರ್ಡ್ ಒನ್ ಇಸ್ ದ ಪ್ರೆಸೆಂಟೇಷನ್ ಆಫ್ ದ ನ್ಯೂಸ್. ಈ 3 ಹಂತದಲ್ಲಿ ನಾವು ಸೋಲ್ತಾ ಇದ್ದೀವಿ. ಇಂಥ ಸನ್ನಿವೇಶದಲ್ಲಿ ಪತ್ರಿಕೋದ್ಯಮಿಗಳಾದ ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು. ನನಗೆ ಅನಿಸ್ತು, ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಇವರು ಹೋಗ್ಬಿಟ್ಟು ಒಂದು ಪತ್ರಿಕೋದ್ಯಮದ ತರಬೇತಿಗಳನ್ನು ಇನ್ನೊಂದನ್ನು ಹುಡುಗರಿಗೆ ಯಾಕೆ ಮಾಡಬಾರ್ದು? ಜಿಲ್ಲಾ ಲೆವೆಲ್ಗಳಲ್ಲಿ ಯಾವುದು ಸುದ್ದಿ ಅಲ್ಲ, ಅದಕ್ಕೆ ಬೇಕಾದ ಮೌಲಿಕತೆ ಏನು, ಆ ಕೆಲಸವನ್ನು ಯಾಕೆ ರಘುಭಟ್ರಂಥವ್ರು ಮುಂದೆ ನಿಂತು ಯಾಕೆ ಮಾಡಬಾರ್ದು ಅನ್ನೋದು ನಾನು ಯೋಚನೆ ಮಾಡಿದೆ. ನನಗೆ ಬಂದಾಗ ಅನಿಸ್ತು, ದೇ ಹ್ಯಾವ್ ದ ಸ್ಟ್ರೆಂತ್. ಗಣೇಶ್ ಅಂತ ಇದ್ದಾರೆ. ನೀವು ಪತ್ರಿಕೋದ್ಯಮ ಇರುವವರು ಮತ್ತೆ ಅವರನ್ನ ಸಿದ್ಧಗೊಳಿಸುವ ಮಾನಸಿಕವಾಗಿ ಮಾಡಬೇಕಾಗಿದೆ. ಯಾಕಂದರೆ ಪತ್ರಿಕೋದ್ಯಮ ಅನ್ನೋದು ಕೇವಲ ಮಾರಾಟ ಅಲ್ಲ. ನಾವು ಮಾರಾಟ ಮಾಡಿದ್ರೆ ಬೇರೆ ವ್ಯವಹಾರ ಮಾಡ್ಬೋದು. ಅಂಥ ಒಂದು ಸನ್ನಿವೇಶದಲ್ಲಿ ಪತ್ರಿಕೋದ್ಯಮಗಳಿಗೆ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ನಾನು ಹಿಂಗೆ ಮಾತಾಡ್ತಾನೆ ಇರ್ತೀನಿ. ನನ್ನ ಕಷ್ಟ ಅಂದರೆ, ನಾನು ಹಲವಾರು ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಹೋಗೋದ್ರಿಂದ ನಾವೆಲ್ಲ ಮಾತಾಡ್ತಾನೆ ಇರ್ತೀವಿ. ಕೂತಿದ್ರೆ ಮಾತಾಡ್ತೀನಿ, ನಿಂತ್ಕೊಳ್ಳೋಕ್ಕಾಗಲ್ಲ. ಇರುವೆ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿಬಡಿ. ರಘುಭಟ್, ಗಣೇಶ್ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್. ಮಾಲಾಶ್ರೀ ಅವ್ರ ಸಿನಿಮಾ ನೋಡಿ ನಾನು ಬೆಳೆದವನು. ನನಗೆ ಅವರ ಪಾತ್ರಗಳು ಬಹಳ ಇಷ್ಟ. ಅವರ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಶಸ್ತಿ ತಗೊಂಡಿದ್ದೇನೆ. ಐ ಆಮ್ ಗ್ರೇಟ್ಫುಲ್, ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್.